2030ಕ್ಕೆ 10 ಲಕ್ಷ ಸಿಲ್ವರ್ ಆಗುತ್ತೆ. ನಾನ್ ಬರ್ಕೊಡ್ತಾ ಇದೀನಿ, ಗ್ಯಾರಂಟಿ ತಗೊಳ್ಳಿ. ಭಯ ಪಡಂಗಿದ್ರೆ 6 ವರ್ಷ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಇವತ್ತು 2 ಕೋಟಿ ಬಜೆಟ್ ಅಲ್ಲಿ ನಾನು ಮತ್ತೆ ಜನಕ್ಕೆ ರಿಟರ್ನ್ ಕೊಡ್ತಾ ಇರಲಿಲ್ಲ. ಸ್ವಂತ ಜಾಗ, ಸ್ವಂತ ಅಂಗಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಬೆನಕ ಎಂಟರ್ಪ್ರೈಸಸ್ ಇಂದ ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಎಲ್ಲರಿಗೂ ಕುತೂಹಲ ಇರಬೇಕು ಅನ್ಕೋತೀನಿ, ಯಾಕಂದ್ರೆ ಯಾರು ನನ್ನ ವಿಡಿಯೋ ನೋಡಿಲ್ಲ ಅವ್ರಿಗೆ. ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದೀರಾ, ಇದು ಏನಪ್ಪಾ ಇದು ಅಂತ, ಏನೋ ಐಟಮ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ದಯವಿಟ್ಟು ಯಾರು ಏನು ಅನ್ಕೋಬೇಡಿ. ಪ್ಯೂರ್ 9125 ಸಿಲ್ವರ್, 912 ಪ್ಯೂರ್ ಸಿಲ್ವರ್ ಪ್ರತಿಯೊಂದು ಇಲ್ಲಿದೆ. ಬಟ್ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅಂದ್ರೆ, ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಪ್ರತಿಯೊಬ್ಬರಿಗೂ ನನ್ನ ಈ 20 ತಿಂಗಳು ಸ್ಕೀಮ್ ಇದೇನಿತ್ತು, 20 ತಿಂಗಳು ಅರುಷ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ಬಿಟ್ಟು 20 ತಿಂಗಳು ಒಂದು ಸ್ಕೀಮ್ ಮಾಡಿದ್ವಿ. ಆ ಸ್ಕೀಮು ಏಪ್ರಿಲ್ಗೆ ಎಂಡ್ ಆಯ್ತು. ಏಪ್ರಿಲ್ ಎಂಡ್ ಆಗಿ 900 ಜನಕ್ಕೂ ಕೂಡ ಪ್ರಾಡಕ್ಟ್ಗಳು ಬರೋ ಅಷ್ಟೊತ್ತಿಗೆ 1 ಮಂತ್ ಟೈಮ್ ತಗೊಂಡಿದ್ವಿ. ಈ 20ಕ್ಕೆಲ್ಲ ಐಟಮ್ಸ್ ಬಂದಿದೆ. ಪ್ರತಿಯೊಬ್ಬರಿಗೂ ನಾವು ಸೀರಿಯಲ್ ವೈಸ್ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಸೊ ಒಂದೇ ಒಂದು ಅಪ್ಡೇಟ್ ಏನ್ ಕೊಡೋಣ ಅಂತಂದ್ರೆ, ನನ್ನ ಗ್ರೂಪ್ ಅಲ್ಲಿ ಹಾಕಿರೋದ್ರಿಂದ ಸುಮಾರು ನಾನೊಂದು 5000-6000 ಜನ ಕಸ್ಟಮರ್ಸ್ ಗ್ರೂಪ್ ಅಲ್ಲಿ ಇರೋ ಪ್ರತಿಯೊಬ್ರು ಮೆಸೇಜ್ ಮಾಡ್ತಾ ಇದ್ರಿ, ಏನಿದು 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 ಅಂತ. ಬಟ್ ಏನಪ್ಪಾ ಅಂದ್ರೆ, ನಾವ್ ಏನೋ ಮಾಡ್ದಾನೆ ತೋರ್ಸ್ತಾನೆ ಇದೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಎಂಡಿಂಗ್ ಮಾಡುವಕ್ಕೆ ಸ್ವಲ್ಪ ಜನ ಪಬ್ಲಿಸಿಟಿ ಆಗಿದೆ ಅಂತ ಅನ್ಕೋತೀನಿ. ಬಟ್ ಈ ಪ್ರಾಜೆಕ್ಟ್ಗೆ ಸಪೋರ್ಟ್ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ನನ್ನ ಫ್ರೆಂಡ್ ಅನು ಆಗಿರ್ಬೋದು, ಆಮೇಲೆ ಒಂದು 4-5 ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ತುಂಬಾ ಜನ ಎಲ್ಲಿ ಸಪೋರ್ಟ್ ಮಾಡಿದ್ರು. ಅವರ ಯೂಟ್ಯೂಬ್ ನೋಡ್ಕೊಂಡು ನಮ್ಮ ಹತ್ರ, ನನ್ನನ್ನು ನಂಬಿ ನಮ್ಮ ಹತ್ರ ಕಾರ್ಡ್ ಕಟ್ಟಿ ಇವತ್ತು ತುಂಬಾ ಯೂಸ್ಫುಲ್ ಆಗಿ ಪ್ರಾಡಕ್ಟ್ ತಗೋತಾ ಇದ್ದಾರೆ. ಚಿನ್ನ ಅಥವಾ ಬೆಳ್ಳಿ. ಇವತ್ತು ಬೆಳ್ಳಿದ್ ಮಾತ್ರ ಇಲ್ಲಿ 25 kg ಇದೆ. ಚಿನ್ನದ್ದು ಬೆಳ್ಳಿ ಮುಗ್ಸಾದ್ಮೇಲೆ ಚಿನ್ನ ತಗೋತೀನಿ. ಇವಾಗ ನಮ್ ಕಸ್ಟಮರ್ಗೆ ಎಲ್ಲರೂ ಗೊತ್ತು, ಗ್ರೂಪ್ ಅಲ್ಲಿ ಅವ್ರು ಏನೇನ್ ಹೇಳಿದಾರೆ ಅದನ್ನೇ ನಾವು ತಂದಿರೋದು, ಅದನ್ನೇ ಕೊಡ್ತೀವಿ. ಸೊ ಫ್ರೆಂಡ್ಸ್, ಇದೆಲ್ಲ ನಿಮ್ಗೆ ಗೊತ್ತಿಲ್ದಾರ ಕೇಳ್ಬೋದು, ಏನಕ್ಕ ಇದೇನ್ ಯಾವ ತರ ಕೊಡ್ತಾ ಇದ್ದೀರಾ, ಇವತ್ತಿನ ಚಿನ್ನ ಬೆಳ್ಳಿ ರೇಟ್ ಅಲ್ಲಿ ನಿಮ್ಗೆ ತಲೆ ಕೆಟ್ಟಿದ್ಯಾ, ಯಾಕೆ ಇಷ್ಟೊಂದು ಕೊಡ್ತಿದ್ಯಾ ಅಂತ. ಬಟ್ ನನಗೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗ್ರೂಪ್ ಅಲ್ಲಿ ಮೆಂಟಲ್ ಆಗ್ಬಿಟ್ಟಿದ್ರು ಜನ. ಏನಿದು ಹುಚ್ಚಿಡ್ದಿದ್ಯಾ, ನಿನ್ಗೆ ಇಷ್ಟೊಂದು ಕೊಡ್ತಾ ಇದ್ಯಾ, ಇವತ್ತಿನ ಸ್ಥಿತಿಲಿ ನಿನ್ಗೆ ಯಾವ ಲ್ಯಾಟ್ರಿ ಹೊಡಿತಾ, ಏನಿದು ಅಂತ ಗ್ರೂಪ್ ಮೆಸೇಜ್ ನೋಡಕ್ ಆಗ್ದೇನೆ ಇವತ್ತೊಂದು ವಿಡಿಯೋ ಮಾಡಿ ನಮ್ಮ ಗ್ರೂಪ್ ಜನ ಮತ್ತೆ ನಮ್ಮ ಫಾಲೋವರ್ಸ್ಗೆ ಅಪ್ಡೇಟ್ ಕೊಡ್ತಾ ಇರೋದು. ಫ್ರೆಂಡ್ಸ್ ಏನಪ್ಪಾ ಅಂದ್ರೆ, ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ನನ್ನ 5 ವರ್ಷದ ಸತತ ಫಲ ಈ ವರ್ಷ ಫಲಿಸಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ನಾನು ಈ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು 60 ಜನ ಇಂದ ಶುರು ಮಾಡಿದ್ದು 1000ಗೆ ನಿಂತಿತ್ತು. 1000 ಅಲ್ಲಿ ಲಾಂಗ್ ಟೈಮ್ ತಗೊಂಡು, ಯಾಕಂದ್ರೆ 60, 150, 200 ಎಲ್ಲ 12 ತಿಂಗಳು ವರಮಹಾಲಕ್ಷ್ಮಿ ಸ್ಕೀಮ್ ಮಾಡ್ತಾ ಇದ್ವಿ. 6 ವರ್ಷ ಮುಗ್ದಿ 7ನೇ ವರ್ಷದಷ್ಟೊತ್ತಿಗೆ ಇದನ್ನ ತಗೊಂಡ್ವಿ. ಇದು ಕೂಡ ಈ ವರ್ಷ ಮುಗ್ದಿ ಇವ್ರಿಗೂ ಕೂಡ ಸೆಟ್ಲ್ಮೆಂಟ್ ಸುಮಾರು 1.5 ಇಂದ 2 CR ಅಲ್ಲಿ ಇವ್ರಿಗೂ ಕೊಟ್ಟಿ, ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ನನ್ನ ಒಂದು ಒಳ್ಳೇದು ಕೆಟ್ಟಿದ್ನ ನಿಮ್ ಮುಂದೆ ಹೇಳ್ಕೋಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನಿಜ ಹೇಳ್ಬೇಕು ಅಂದ್ರೆ, ಈ ಒಂದು ವಿಷಯದಲ್ಲಿ ಸ್ಟಾರ್ಟಿಂಗು ತುಂಬಾ ಎಫೆಕ್ಟ್ ಹಾಕಿ ಮುಂದೆ ಆಳವಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂಡು, ನನಗ್ ಕಡಿಮೆ ಆದ್ರೂ ಜನಕ್ಕೆ ಯೂಸ್ ಆಗ್ಬೇಕು, ಜನ ಯೂಸ್ ಆದ್ರೆ ನನಗೆ ಒಂದು ಒಳ್ಳೇದಾಗುತ್ತೆ, ಒಂದು ದುಡ್ಡು ಕಾಸು ಕೊಡೋದ್ಕಿಂತ ಅವ್ರು ಯೂಸ್ ಆಗೋದ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿದೆ. ಅದೇ ಪ್ರಕಾರ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ಲಾನ್ ಮಾಡಿ ಒಂದು ಒಳ್ಳೆ ಯೋಜನೆ ತಂದಿದ್ದೆ. ಆ ಯೋಜನೆ ಇವತ್ತು ಸಕ್ಸಸ್ ಆಗಿ ಪ್ರತಿಯೊಬ್ರು ತಗೋತಾ ಇದ್ದೀರಾ. ಒಂದೇನಪ್ಪ ಬೇಜಾರಂದ್ರೆ, ನಾವು ಈ ಸ್ಕೀಮ್ ಮಾಡಿದಾಗ 280-300 ಗ್ರಾಮ್ ಲೆಕ್ಕ ಹಾಕೊಂಡಿದ್ದೋ, ಜಸ್ಟ್ ಇವತ್ತು 100 ಗ್ರಾಮಲ್ಲಿ ಬಂದಿದ್ದೀರಾ. ಬಟ್ ನನ್ನ ಕಡೆಯಿಂದ ಏನು ತೊಂದರೆ ಇಲ್ಲ, ಯಾಕಂದ್ರೆ ನಾನು ಏನ್ ಮಾತಾಡಿದ್ದೆ ಅದನ್ನ ನಾನು ಕೊಡ್ತಾ ಇದ್ದೀನಿ. ಈಗ ಏನಪ್ಪಾ ಅಂತ ಅಂದ್ರೆ ಫ್ರೆಂಡ್ಸ್, ಎಲ್ಲ ಕೇಳ್ತಿದ್ರಿ, ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ. ನೀವ್ ಯಾರ್ಯಾರು ನಮ್ಮ ಅರುಷ್ ಟ್ರೇಡಿಂಗ್ ದುಡ್ಡು ಹಾಕಿದೀರಾ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ. 1-2 ದಿನ ಹಿಂದೂ ಮುಂದಂತೂ ಆಗುತ್ತೆ. ನಾನೀಗ ಐಟಮ್ಸ್ ಬರ್ತಾ ಇದೆ, ನಾವು ಸೀರಿಯಲ್ ವೈಸ್ ಪ್ರಕಾರ ಕೊಡ್ತಾ ಹೋಯ್ತೀವಿ. ಈಗ ಅವರು ಪೇಮೆಂಟ್ ಮಾಡ್ಬೇಕು, ನಾವು ಮಾಡ್ಬೇಕು. ಅಪ್ ಟು ಡೇಟ್ ಅಂತೂ ಒಂದು 15-20 ದಿನ ಕ್ಲೋಸ್ ಮಾಡ್ತೀವಿ. ಆದರೆ ನೆಕ್ಸ್ಟ್ ನಮ್ಮ ಈ ಒಂದು ಬ್ಯಾಚ್ ಮಾಡಿದಾಗ ನನಗೆ ಯೂಟ್ಯೂಬ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನನಗೆ ಆನ್ಲೈನ್ ಜನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ನಾನು ಆಫ್ಲೈನ್ ಅಲ್ಲಿ ಇದ್ದೆ. ಆಫ್ಲೈನ್ ಅಲ್ಲಿ ಸುಮಾರು ನಂಗೆ ಮಾಡಿದೆ. ಬಟ್ ನನ್ನ ಬಗ್ಗೆ ಗೊತ್ತಿರೋರ್ಗು ಸಪೋರ್ಟ್ ಮಾಡಿದ್ರು, ನಾನು ಪ್ರಾಜೆಕ್ಟ್ ಮಾಡಿದ್ದೆ. ಬಟ್ ಈಗ ನಮ್ದೇ ಒಂದು ಚಿಕ್ಕದಾಗಿ ಯೂಟ್ಯೂಬ್ ಇರೋದ್ರಿಂದ, ನನ್ನ ನಂಬಿ ನನ್ನನ್ನು ಇಷ್ಟಪಡೋ ಜನ ಇರೋದ್ರಿಂದ, ಇದನ್ನ ನಮ್ಮ ಜನಕ್ಕೆ ಯೂಸ್ ಆಗ್ಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಒಂದು 20 ತಿಂಗಳು ಕಾಲ ಇರುತ್ತೆ. 20 ತಿಂಗಳಲ್ಲೂ ಕೂಡ 1 to 1000 ನಂಬರ್ಸ್ ಇರ್ತಾರೆ. ಜನ ಇರಲ್ಲ, ನಂಬರ್ಸ್ 1ರಿಂದ 1000ವರೆಗೂ ನಂಬರ್ಸ್ ಅಂತ ತಗೋತೀವಿ. ಆ ನಂಬರ್ಸ್ ಅಲ್ಲಿ ಅವ್ರವ್ರ ಶಕ್ತಿ ಅನುಸಾರ ಕಟ್ಬೋದು. 1,000 ರೂಪಾಯಿ ಒಂದು ನಂಬರ್ ಅಂತ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಈ ತರ ಸೀರಿಯಲ್ ನಂಬರ್ 1 to 1000 ಇರುತ್ತೆ. ಅವರ ಶಕ್ತಿನೇ ಸರ 1 ನಂಬರ್ ತಗೋಬಹುದು, 5 ನಂಬರ್ ತಗೋಬಹುದು, 10 ನಂಬರ್ ತಗೋಬಹುದು.
ನಮ್ಗೆ ಹೋದ್ಸತಿ ನಮ್ ಕಸ್ಟಮರ್ಸ್ 25 ನಂಬರ್ಸ್ 50 ನಂಬರ್ಸ್ ತಗೊಂಡವ್ರೆ. ಸೊ ಹಂಗೆ ಪ್ರತಿ 1 to 1000 ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ಪ್ರತಿಯೊಂದು ಗ್ರೂಪ್ ಅಪ್ಡೇಟ್ ಇರುತ್ತೆ. ಗ್ರೂಪ್ ಹೋದ್ಸತಿ ಆದ್ರೆ 4-5 ಜನ ಯೂಟ್ಯೂಬ್ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಜನ ಗಡಿಬಿಡಿ ಆದ್ರೂನು 5 months 6 months ಗೆ ನನ್ನ ಹ್ಯಾಂಡ್ ಓವರ್ ಬಂದ್ಮೇಲೆ ನೀಟಾಗಿ ಅಪ್ಡೇಟ್ ಕೊಟ್ಟಿದೀನಿ. ಇವತ್ತು ಜನ ಅದೇ ರೀತಿ ಆದ್ರೆ ಈ ಸರಿ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕೆ ಅಂದ್ರೆ ಜನಕ್ಕೊಂದು ಬಿಲೀವ್ ಅಂದ್ರೆ ಇದೇ ಜಾಗದಲ್ಲಿ ಒಂದು ಒಳ್ಳೆ ಅಂಗಡಿ ಬರ್ತಿದೆ. ಶೋರೂಮ್ ಇನ್ನೊಂದು 1.5 month ಅಲ್ಲಿ ಶೋರೂಮ್ ಆಗ್ತಿರೋದ್ರಿಂದ, ನಾವು ಇಲ್ಲೇ ಲೋಕಲ್ಸ್ ಇರೋದ್ರಿಂದ, ಸ್ವಂತ ಜಾಗ ಆಗಿರೋದ್ರಿಂದ ಒಂದು ಕ್ಲಾರಿಟಿ ಅಪ್ಡೇಟ್ ಅಂತೂ ಪಕ್ಕ ಸಿಗುತ್ತೆ. ಯಾರ ಮುಖಾಂತರ ಬರಂಗಿಲ್ಲ ಅಥವಾ ಎಲ್ಲೋ ಒಂದು ಯಾರ್ದೋ ಕೇಳ್ಕೊಂಡು ಆಗ್ತೋ ಮೋಸ ಆಯ್ತು ಅನ್ನಂಗಿಲ್ಲ. ಪಿನ್ ಟು ಪಿನ್ ಲೆಕ್ಕ ಇರುತ್ತೆ. ಮತ್ತೆ ಪ್ರತಿಯೊಂದು GST ರಿಜಿಸ್ಟ್ರೇಷನ್, ಸ್ವಂತ ಅಂಗಡಿ ಎಲ್ಲ ನಿಮ್ ಕಣ್ ಮುಂದೆ ಇರುತ್ತೆ. ಎನಿ ಟೈಮ್ ನಮ್ ಶಾಪಿಗೆ ಬರ್ಬೋದು. ಒಂದು ನೆಕ್ಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ 1 to 1000 ನಂಬರ್ಸ್ ಇರ್ತಾರೆ. ಪ್ರತಿಯೊಬ್ರು ನಿಮ್ಮ ಶಕ್ತಿ ಅನುಸಾರ ಎಷ್ಟು ನಂಬರ್ ಆದ್ರೂ ಪರ್ಚೇಸ್ ಮಾಡ್ಕೋಬಹುದು. ನಾವು ನೆಕ್ಸ್ಟ್ ಮಂತ್ ಮ್ಯಾಕ್ಸಿಮಮ್ ಅಂದ್ರೆ ನೆಕ್ಸ್ಟ್ ಜುಲೈ 20 ಅನ್ಕೊಂಡಿದೀವಿ ಓಪನಿಂಗು. ಇವಾಗಿಂದ ಬುಕಿಂಗ್ ತಗೋತಾ ಇದೀವಿ. ಆಲ್ರೆಡಿ 40 ಜನ ಬುಕಿಂಗ್ ಮಾಡಿದ್ದಾರೆ. ನಾವೇನು ಮಾಡ್ದಾನೆ ಹೇಳ್ದೇನೆ ನನಗೊಂದ್ ಬೇಕು ಈ ತರ ಪ್ಲೇಸ್, ಇದು ಕಂಟಿನ್ಯೂ ಮಾಡಿ, ಇದು ತುಂಬಾ ಚೆನ್ನಾಗೈತೆ, ನಾವು ಸೇವ್ ಮಾಡಕ್ಕಾಗಲ್ಲ ಅಂತ ಒಪಿನಿಯನ್ ತಗೊಂಡು ಈಗ ನಮ್ದೇ ಶೋರೂಮ್ ಆಗ್ತಿರೋದ್ರಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರೋದಿವಿ. ಈಗ ಏನಪ್ಪಾ ಅಂದ್ರೆ 1 to 20 ಮಂತ್ ಈ ಪ್ರಾಜೆಕ್ಟ್ ಇರುತ್ತೆ. ಪ್ರತಿಯೊಬ್ರು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ದುಡ್ಡು ಕಟ್ತೀರಾ. ಒಂದು ನಂಬರ್ಗೆ 1,000 ರೂಪಾಯಿ ಅಂತೆ. ನಿಮ್ ಶಕ್ತಿ ಅನುಸಾರ ನೀವು ಎಷ್ಟಾದ್ರೂ ಕಟ್ಕೋಬಹುದು. ಎಲ್ಲಾರು ಕಟ್ಟಾದ್ಮೇಲೆ ಓಪನ್ ಮಾಡ್ತೀವಿ. ಓಪನ್ ದಿನ ಮೊದಲನೇ ಸೀರಿಯಲ್ ನಂಬರ್ ಪ್ರಕಾರ ಮೊದಲನೇ ತಿಂಗಳು 20,000 ಬೆಲೆಯ ಚಿನ್ನ ಅಥವಾ ಬೆಳ್ಳಿ 5 ಜನಕ್ಕೆ ಕೊಡ್ತೀವಿ. ಎಲ್ಲ ಆನ್ಲೈನ್ ಆಫ್ಲೈನ್ ಎಲ್ಲ ಡೈರೆಕ್ಟ್ ಲೈವ್ ಇರುತ್ತೆ. ನೀವೇ ಬಂದು ಕೈನ್ ಎತ್ಬೋದು. ಲಕ್ಕಿ ಡಿಪ್ ಮುಖಾಂತರ 5 ಜನ ವಿನ್ನರ್ ಸೆಲೆಕ್ಟ್ ಮಾಡ್ತೀವಿ. ಯಾವ ನಂಬರ್ ಬಂದಿರುತ್ತೋ ಅವ್ರಿಗೆ ನಾವೇನ್ ಹೇಳ್ತೀವಿ 20,000 ಬೆಲೆಯ ಚಿನ್ನ ಅಥವಾ ಬೆಳ್ಳಿ ಕೊಟ್ಟು ಕಳಿಸ್ತೀವಿ. ಮತ್ತೆ ಅವರು ಕಟ್ಟೋ ಆಗಿಲ್ಲ. ಸೊ ಅದೇ ರೀತಿ ಪ್ರತಿ ತಿಂಗಳು ಅಂದ್ರೆ 20 ತಿಂಗಳವರೆಗೂ 100 ಮೆಂಬರ್ ವಿನ್ನರ್ ಆಗ್ತಾರೆ. 100 ಮೆಂಬರ್ ವಿನ್ನರ್ ಆದ್ರೆ ಇನ್ನ ಬ್ಯಾಲೆನ್ಸ್ 900 ಮೆಂಬರ್ಸ್ ಉಳಿತಾರೆ. ಆ 900 ಮೆಂಬರ್ಸ್ಗೆ ನೀವು ಕಟ್ಟಿರೋದು ಒಂದು ನಂಬರ್ಗೆ 20,000 ರೂಪಾಯಿ ಅಂತ ಆದ್ರೆ ನಮ್ಮ ಕಡೆಯಿಂದ 5,000 ರೂಪಾಯಿ ಆಡ್ ಮಾಡ್ತೀವಿ. ಈಗ ನಿಮ್ ಎಲ್ಲರಿಗೂ ಗೊತ್ತು ಚಿನ್ನ ಬೆಳ್ಳಿ ಅಂಗಡಿಲಿ ಪ್ರಪಂಚದ ಎಲ್ಲ ಮಾಡ್ತಿದ್ದಾರೆ. ಬಟ್ ಏನೇ ಮಾಡಿದ್ರು 1,000 ಆಡ್ ಮಾಡ್ತಾರೆ ಅಥವಾ ಮೇಕಿಂಗ್ ವೇಸ್ಟೇಜ್ ಕೂಲಿ ಬಿಟ್ಕೊಡ್ತಾರೆ. ಎರಡರಲ್ಲಿ ಒಂದೇ ಆಪ್ಷನ್. ಬಟ್ ನಮ್ಮಲ್ಲಿ ಏನು ಅಂದ್ರೆ 20 ತಿಂಗಳು ಸ್ಕೀಮ್ ಮಾಡ್ತೀವಿ. 5,000 ಆಡ್ ಮಾಡ್ತೀನಿ. ಅಲ್ಲಿಗೆ 25,000 ಆಯ್ತು. 25,000 ಬೆಲೆಯ ಚಿನ್ನ ಬೆಳ್ಳಿ ನೀವು ತಗೋಬಹುದು ಒಂದು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಕೇಳ್ತೀರಿ, ನೀವು 5,000 ಹೆಂಗ್ ಕೊಡ್ತೀರಾ, ನಿಜನಾ, ಗ್ಯಾರಂಟಿನಾ, ಸುಳ್ಳ ಎಲ್ಲ ಕೇಳ್ತೀರಾ. ಅದು ನಮ್ಗೆ ಗೊತ್ತು. ಬಟ್ ಆದ್ರೆ ನಾವು ಕೊಟ್ಟೇ ಕೊಡ್ತೀವಿ. ಯಾಕೆಂದ್ರೆ ಅದು ದುಡ್ಡನ್ನ ನಾವು ಸೇವ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ಬೆಳೀತೈತೆ, ಒಂಥರ ಚೆನ್ನಾಗಿ ಬರುತ್ತೆ, ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಏನೇ ಕಷ್ಟ ಆದ್ರೂ ಕೂಡ ನಾವು ಖಂಡಿತ ಕೊಟ್ಟೆ ಕೊಡ್ತೀವಿ. ಯಾಕಂದ್ರೆ ಇದಕ್ಕೆ ಆದ ಇನ್ಸೂರೆನ್ಸ್ಗಳು ಇರುತ್ತೆ. ಆಮೇಲೆ ನಾವು ಕೂಡ ತುಂಬಾ 5-6 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವುದೇ ದುಡ್ಡು ವೇಸ್ಟ್ ಮಾಡಲ್ಲ. ನಾವು ಜನಕ್ಕೆ ಕೊಡ್ಬೇಕು ಅಂತ ಬಂದಾಗ ದೇವ್ರು ಎಲ್ಲ ಬೆಳೆಸಿ ಬೆಳೀತೈತೆ. ಸೊ ಹಂಗಿರುವಾಗ ಪ್ರತಿಯೊಬ್ಬರಿಗೂ ಇದು ವರ್ತ್ ಆಗಿದೆ. ಯಾಕಂದ್ರೆ ಈ ಒಂದು ಸ್ಕೀಮು ನನ್ನ ಪ್ರಕಾರ ಆಲ್ಮೋಸ್ಟ್ ಯಾರೂ ಮಾಡಿಲ್ಲ. ಯಾಕಂದ್ರೆ ನನ್ ಮೈಂಡ್ ಸೆಟ್ ಅಂದ್ರೆ ಯಾರು ಮಾಡ್ದ ಇದ್ದಿದ್ದು ಜನಕ್ಕೆ ಯೂಸ್ ಆಗೋದ್ ಮಾಡ್ಬೇಕು ಅನ್ನೋ ನನ್ನ ಇಂಟೆನ್ಷನ್. ನಾನು ಆ ತರ ಒಂದ್ ಸ್ವಲ್ಪ ಸ್ಪೆಷಲ್. ಇವತ್ತು ನಾನು ಅದೇ ರೀತಿ ಕೊಡ್ತಾ ಇದ್ದೀನಿ. ನನಗೊಂದೇನು ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ನಾವ್ ಯಾವತ್ತು ಒಳ್ಳೆ ಮನಸ್ಸಿಂದ ಕೈ ಎತ್ತಿ ಕೊಡ್ತಾ ಹೋದ್ರೆ ನಮ್ಗೆ ಗೊತ್ತಿಲ್ದಂಗೆ ಯೂನಿವರ್ಸ್ ನಮ್ಗೆ ವಾಪಸ್ ಬರುತ್ತೆ. ಅದು ನನ್ನ ನಂಬಿಕೆ ಚೆನ್ನಾಗಿದೆ. ಖಂಡಿತ ಅದ್ ಹಾಗೆ ಆಯ್ತು. ನಿಮ್ಗೆ ನನಗೆ ಗೊತ್ತಿಲ್ಲ 50 ಲಕ್ಷ ಇನ್ವೆಸ್ಟ್ ಹೆಂಗ್ ಐಟಮ್ಸ್ ಮನೆಗೆ ಬಂದಿದೆ ಅಂತ. ಹಂಗಂತ ಕಳ್ತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ. ಬಟ್ ನನ್ನ ಅಮೌಂಟ್ ಇನ್ನೂ ಬರೋದು ಇನ್ನೂ 1 ತಿಂಗಳು. ಆದ್ರೂ ನಾನು ಜನಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಒಂದು ಖುಷಿ. ಜನ ನಾನ್ ಕೊಡೋ ದೊಡ್ಡದಲ್ಲ, ಅವ್ರು ಎಷ್ಟು ಖುಷಿಯಾಗಿ ಐಟಮ್ಸ್ ತಗೊಂಡೋಗೋದು. ಅಕ್ಕ ಹಂಗಿತ್ತು, ಅಕ್ಕ ಹಿಂಗಿತ್ತು, ನಮ್ಗೆ ಯೂಸ್ ಆಯ್ತು, ನಮ್ಗೆ ಸೇವ್ ಆಯ್ತು ಅಂತಾರಲ್ಲ, ಅದು ಒಂದು ಖುಷಿ. ಆ ಖುಷಿ ಪಡೆಯೋಕ್ಕೋಸ್ಕರ ನಾನು ತುಂಬಾ ನನಗ ಹಾರ್ಡ್ ವರ್ಕ್ ಆದ್ರೂ ಜನಕ್ಕೆ ನಾನು ಸೇವೆ ಮಾಡ್ಬೇಕು, ಇದೊಂದೇನೋ ಬೆಳಿಬೇಕು ಅಂತ ಒಳ್ಳೆ ಮಾರ್ಗದಿಂದ ಬತ್ತಿರೋದ್ರಿಂದ ಚೆನ್ನಾಗಿ ಜನ ಸಪೋರ್ಟ್ ಆಗಿರ್ಬೋದು, ದೇವರ ಆಶೀರ್ವಾದ ಇರ್ಬೋದು. ಪ್ರತಿಯೊಬ್ರು ನನಗೆ ಗೊತ್ತಿಲ್ಲ ಆನ್ಲೈನ್ ಅಲ್ಲಿ ನಮ್ಮ ರಾಜ್ಯದ ಮೂಲೆಯಿಂದ ಕಟ್ಟಿದೀರಾ. ಯಾಕಂದ್ರೆ ಗೋವಾ ಇರ್ಬೋದು, ಪುಣೆ, ಚೆನ್ನೈ, ಕೇರಳ ಪ್ರತಿಯೊಂದ್ ಕಡೆನೂ ಮೆಂಬರ್ಸ್ ಇದಾರೆ. ಯಾಕಂದ್ರೆ ಗ್ರೂಪ್ ಆಡ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಏನಿದೆ ಡಿಫ್ರೆನ್ಸು, ಎಷ್ಟು ದಿನ 20 ತಿಂಗಳಲ್ಲಿ ಎಲ್ಲರೂ ದುಡ್ಡು ಕಟ್ಟಿದೀರಾ, ಎಲ್ಲರಿಗೂ ಪ್ರಾಡಕ್ಟ್ ರೀಚ್ ಆಗ್ತಿದೆ. ಮುಂದೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ ಯಾರಾದ್ರೂ ಜಾಯಿನ್ ಆಗೋರಿದ್ರೆ ಖಂಡಿತ ಸೇಮ್ ಆಪ್ಷನ್ ಇರುತ್ತೆ. ನಾವು ಒಂದ್ ನಂಬರ್ ಕೊಡ್ತೀವಿ, ಮತ್ತೆ ಗ್ರೂಪ್ ಇರುತ್ತೆ, 20 ತಿಂಗಳು ಡೈರೆಕ್ಟ್ ಲೈವ್ ಇರುತ್ತೆ, ಮತ್ತೆ ಇನ್ನೊಂದು 1-2-3 ಪ್ರಾಜೆಕ್ಟ್ ಎಕ್ಸ್ಟ್ರಾ ಬರುತ್ತೆ. ಯಾಕಂದ್ರೆ ಸಿಲ್ವರ್ ಶೋರೂಮ್ ಆದ್ಮೇಲೆ ನೀವು ಯಾವ್ದೇ ಅಂಗಡಿಗೆ ಹೋದ್ರುನು ಮೆನು ಬ್ಯಾಕ್ ಅಮೌಂಟ್ ಕೊಡಲ್ಲ, ಕ್ಯಾಶ್ ಬ್ಯಾಕ್ ಯಾರು ಕೊಡಲ್ಲ. ಯಾಕಂದ್ರೆ ನಾವು ಕೊಡ್ತೀವಿ. ಯಾಕೆಂದ್ರೆ ಇವಾಗ ಉದಾಹರಣೆ 1,000 ರೂಪಾಯಿ ನೀವು ಗೋಲ್ಡ್ ಸಿಲ್ವರ್ ಪರ್ಚೇಸ್ ಮಾಡಿದ್ರೆ 5 ತಿಂಗಳ ಕಾಲ 1,100 ರೂಪಾಯಿ
ಕ್ಯಾಶ್ ಬ್ಯಾಕ್ ಇರುತ್ತೆ. ಅದೇ ತರ 10 ಲಕ್ಷ 5 ಲಕ್ಷ 20 ಲಕ್ಷಕ್ಕೆ ನೀವು ನಮ್ಮ ಹತ್ರ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಐಟಮ್ಸ್ ಕೊಟ್ಟು ಕ್ಯಾಶ್ ಬ್ಯಾಕ್ ಕೂಡ ಕೊಟ್ಟಿರ್ತೀವಿ. ಅದು ನೆಕ್ಸ್ಟ್ ನಮ್ ಶಾಪ್ ಓಪನ್ ಆದ್ಮೇಲೆ. ಈಗ ಏನಪ್ಪಾ ಅಂದ್ರೆ ನಮ್ಗೆ 20 ತಿಂಗಳಲ್ಲಿ ಯಾರ್ಯಾರು ಜಾಯಿನ್ ಆಗ್ಬೇಕು, ಇದು ತುಂಬಾ ಚೆನ್ನಾಗದೆ ಅಂತ ಯಾರ್ಯಾರು ಮೆಸೇಜ್ ಮಾಡಿದಿರಾ ಅವರು ಬುಕಿಂಗ್ ಮಾಡ್ಕೊಳ್ಳಿ. ಬುಕಿಂಗ್ಗೆ ಜಸ್ಟ್ 200 ರುಪೀಸ್ ಆಗಿರುತ್ತೆ. ಸೀರಿಯಲ್ ವೈಸ್ ಪ್ರಕಾರ ನಾವು ಬರಿತಾ ಹೋದಾಗ ಅದು ಕವರ್ ಆದ್ಮೇಲೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಅಷ್ಟೊಳಗಡೆ ಅಂಗಡಿ ಕವರ್ ಆಗಿರುತ್ತೆ, ಅಂಗಡಿ ಓಪನ್ ಆಗಿರುತ್ತೆ. ನಮ್ದು ಇನ್ನ ಸ್ವಲ್ಪ ಇದಕ್ಕೆ ಆದ ಸಪ್ರೇಟ್ GST ಬರಬೇಕು. ಇವೆಲ್ಲ ಲೀಗಲ್ ಆಗಿ ತಗೊಂಡು ಅಂಗಡಿ ಓಪನ್ ಆದ್ಮೇಲೆ ಕಾರ್ಡ್ ಓಪನ್ ಮಾಡ್ತೀವಿ. ಅಷ್ಟರೊಳಗಡೆ ಯಾರಾದ್ರೂ ಜಾಯಿನ್ ಆಗೋರಿದ್ರೆ ಖಂಡಿತ ಜಾಯಿನ್ ಆಗಿ. ಇದು ಒಂದು ಸುವರ್ಣ ಅವಕಾಶ ಅಂತ ನಾನು ಹೇಳಕ್ ಹೆಮ್ಮೆ ಪಡ್ತೀನಿ, ಖುಷಿನೂ ಪಡ್ತೀನಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ ಇಡೀ ಪ್ರಪಂಚದಲ್ಲಿ ಯಾರು ಕೊಡಲ್ಲ, ಅಂದ್ರೆ ರಿಸ್ಕ್ ತಗೊಂಡು ಯಾರು ಕೊಡಲ್ಲ. ನಾನು ರಿಸ್ಕು ತಗೊಂಡಿದ್ದೀನಿ, ಕೊಡ್ತಾ ಇದ್ದೀನಿ. ನನಗೆ ಕೊಡೋದ್ರಲ್ಲಿ ಖುಷಿ ಇರೋದ್ರಿಂದ ನಾನು ಕೊಡ್ತಾ ಇದ್ದೀನಿ. ನಾನೇನು ಇದಿಲ್ಲ, ಅದನ್ನ ಉಳಿಸಿ ಬೆಳೆಸಿ ನಾನು ಜನಕ್ಕೆ ತಲುಪಿಸ್ತಾ ಇದ್ದೀನಿ. ಇವತ್ತು ನಾನು ಒಂದು ವಸ್ತು ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ 25,000 ರೂಪಾಯಿ ಬೆಲೆಯ ವರ್ತಿದೆಯಾ ಇಲ್ವಾ ಅಂತ ನೀವು ಚೆಕಿಂಗ್ ಗೊತ್ತಾಗ್ಬಿಡುತ್ತೆ. ನಾನು ಏನ್ ಹೇಳಿದೀನಿ, ಐಟಮ್ಸ್ ಹೇಗಿದೆ, ನಾವು ಕಟ್ಟಿದ ದುಡ್ಡು ಬೆಲೆ ಬಂದಿದ್ಯಾ ಇವ್ರ ಕಡೆಯಿಂದ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಯಾರಾದ್ರೂ ಇದ್ರೆ ಜಾಯಿನ್ ಆಗ್ಬೇಕು. ಈ ಸ್ಕೀಮ್ ಅಂದ್ರೆ ಏನು, ಇವ್ರ ಹತ್ರ ಹೋದ್ರಾಗುತ್ತೆ. ವರಮಹಾಲಕ್ಷ್ಮಿಲಿ 1100 ಜನ ಅವರೇ, ಜಸ್ಟ್ 12 ತಿಂಗಳು ಬ್ಯಾಚ್ಗೆ. ಇದು ಬಂದು 20 ತಿಂಗಳಾಗಿರೋದ್ರಿಂದ ಇಲ್ಲಿ ವಿನ್ನರ್ ಆಗ್ತಾರೆ. ವಿನ್ನರ್ ಆಗೋದ್ರಿಂದ ನಾವು 5,000 ಮಾತ್ರ ಆಡ್ ಮಾಡ್ತಾ ಇದೀವಿ. ಇದಕ್ಕೆ ನೀವು ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಈ ಅವಕಾಶ ಉಪಯೋಗಿಸ್ಕೊಳ್ಳಿ. ನಿಮ್ ಕಡೆಯಿಂದ ನಮ್ಮನ್ನು ಬೆಳೆಸಿ. ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನೀವು ಬೆಳೀರಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದ್ರಲ್ಲಿ ಡೌಟ್ ಇದ್ರು ಏನೇ ವಿಷಯ ಇದ್ರು ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇದ್ರ ಬಗ್ಗೆ ಯಾರು ಭಯ ಪಡಬೇಡಿ. ನಾನು 4-5 ಪಾಯಿಂಟ್ ಹೇಳಿದೀನಿ. ಭಯ ಪಡಂಗಿದ್ರೆ 6 ವರ್ಷ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಇವತ್ತು 2 ಕೋಟಿ ಬಜೆಟ್ ಅಲ್ಲಿ ನಾನು ಮತ್ತೆ ಜನಕ್ಕೆ ರಿಟರ್ನ್ ಕೊಡ್ತಾ ಇರಲಿಲ್ಲ. ಸ್ವಂತ ಜಾಗ, ಸ್ವಂತ ಅಂಗಡಿ, ಜನಗಳ ಆಶೀರ್ವಾದ ಇರೋದ್ರಿಂದ ನಾವು ಚೆನ್ನಾಗೇ ಇರ್ತೀವಿ. ಎಲ್ಲರೂ ಚೆನ್ನಾಗಿರೋಣ. ಯಾಕಂದ್ರೆ ಈಗ ನನಗೆ ಗೊತ್ತಿರೋ ಪ್ರಕಾರ ನಾವು ಇನ್ವೆಸ್ಟ್ ಮಾಡಿರೋದು, ನಾವು ಇರೋದಲ್ಲ ಅಲ್ಲಿ ಅಂದ್ರೆ ನೆಕ್ಸ್ಟ್ 2030ಕ್ಕೆ 10 ಲಕ್ಷ ಸಿಲ್ವರ್ ಆಗುತ್ತೆ. ನಾನ್ ಬರ್ಕೊಡ್ತಾ ಇದೀನಿ, ಗ್ಯಾರಂಟಿ ತಗೊಳ್ಳಿ. ಆಮೇಲೆ ಗೋಲ್ಡ್ ಅಷ್ಟೇನೆ 30 ದಾಟುತ್ತೆ. ಯಾಕೆ ಅಂತಂದ್ರೆ ಅದ್ ನಮ್ಗೆ ಗೊತ್ತಿರೋದ್ರಿಂದ ಇವತ್ ಯಾರ್ಯಾರು 4-5 ಸಾವಿರ ರೂಪಾಯಿ ಉಪಯೋಗಿಸ್ಕೊತಿದ್ದೀರಾ, ನೀವು ಎಲ್ಲೋ ಏನ್ಕೋ ವೇಸ್ಟ್ ಮಾಡೋ ದುಡ್ಡಿನಲ್ಲಿ 1 ರೂಪಾಯಿ ಉಳಿಸಿದ್ರೆ ಇದರಲ್ಲಿ ಒಳ್ಳೆ ವರ್ತ್ ಇದೆ. ಯಾಕಂದ್ರೆ ಯಾರು ಕೊಡಲ್ಲ 5,000 ರೂಪಾಯಿನ. ಯಾರೇ ಕೊಟ್ರು 1,500 ಕೊಡೋ ಜಾಗದಲ್ಲಿ 5,000 ಕೊಡ್ತಾ ಇದೀರಿ ಅಂದ್ರೆ ನೀವು ಇಮೇಜ್ ಮಾಡಿ. ಹಂಗ ಅನ್ಬಿಟ್ಟು ನಾವು, ಯಾಕಂದ್ರೆ ಜನ ನೆಗೆಟಿವ್ ಪಾಸಿಟಿವ್ ಎರಡೂ ಮಾತಾಡ್ತಾರೆ. ಬಟ್ ನಾನಂತೂ ಒಂದಂತೂ ಸತ್ಯ ನಾವೇ ಮಾಡಿರೋದ್ರಿಂದ ನಮ್ದ ಇದು 6ನೇ ವರ್ಷದ ಬ್ಯಾಚ್ ಕಂಪ್ಲೀಟ್ ಆಗಿರೋದ್ರಿಂದ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡಿ ಜನಕ್ಕೆ ತಲುಪ್ಸಕ್ಕೆ ತುಂಬಾ ಟ್ರೈ ಮಾಡ್ತೀವಿ. ಇವತ್ತು ಕೂಡ ಸುಮಾರು ಪ್ಯಾಕಿಂಗ್ ಮಾಡಬೇಕು. ಮತ್ತೆ ಇದ್ರದೇ ಆದ ಒಂದು ಚಾನಲ್ ಇರುತ್ತೆ, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಫಾಲೋ ಮಾಡಿ. ಇದೆಲ್ಲ ಡೈಲಿ ನಮ್ಮ ಹತ್ರ ಎಷ್ಟು ಗ್ರೂಪು, ನಾವೇನು ತಿಂಗಳು ಲಾಟ್ರಿ ಮಾಡ್ತೀವಿ ಅನ್ನೋದು, ಮತ್ತೆ ನಮ್ಮ ಪರ್ಸನ್ಸ್ಗೆ, ನಮ್ಮ ಗ್ರೂಪ್ ಅಲ್ಲಿ ಇರೋ ಮೆಂಬರ್ಸ್ ಆಗಿರೋರಿಗೆ ನಮ್ಮ ಕಡೆಯಿಂದ ಬೆನಿಫಿಟ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಮೇಕಿಂಗ್ ಇರ್ಬೋದು, ಆಮೇಲೆ ನಮ್ಮ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಇರ್ಬೋದು. ಅದನ್ನ ಒಳ್ಳೊಳ್ಳೆ ಐಡಿಯಾ ಅಂತೂ ಮಾಡಿದೀವಿ, ಜನಕ್ಕೆ ತಲುಪಿಸ್ತೀವಿ. ಸೊ ಹಂಗಿರುವಾಗ ಈ ಪ್ರಾಜೆಕ್ಟ್ ಅಲ್ಲಿ ಯಾರಾದ್ರೂ ಜಾಯಿನ್ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯಿನ್ ಆಗಿ. ನೀವು ಕಟ್ಟೋ ದುಡ್ಡಿಗೆ ಸಿಲ್ವರ್ ಗೋಲ್ಡ್ ಮಾತ್ರ ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಕೊಡಲ್ಲ. ಆಮೇಲೆ ನಾವು ಕಟ್ಟಿದೀವಿ ಏನು ಬಿಸ್ಕೆಟ್ ಕೊಡಿ, ಕಾಯಿನ್ ಕೊಡಿ ಅಂದ್ರೂ ಕೊಡಲ್ಲ. ಆರ್ಟಿಕಲ್ಸ್ ಅಲ್ಲಿ ನೀವು ಕೇಳಿದಿಷ್ಟ ಎಷ್ಟು ಸರಿ ಆದ್ರೂ ಚೇಂಜ್ ಮಾಡಿಸ್ಕೊಡಿ. ನೀವು ಕೇಳಿದ ಐಟಮ್ಸ್ ಕೊಡ್ತೀವಿ. GST ಬಿಲ್ ಅಂತೂ ಕಡ್ಡಾಯವಾಗಿರುತ್ತೆ. ಆಮೇಲೆ ಐಟಮ್ಸ್ ಅಲ್ಲಿ ಕಂಪ್ಲೇಂಟ್ ಬಂದ್ರೆ ಕೇಳಿ, ಈ 3 ಹೇಳ್ಬೋದು. ಇದಕ್ಕೆಲ್ಲ ಒಪ್ಪಿಗೆ ಇರೋರು ಖಂಡಿತ ಜಾಯಿನ್ ಆಗಿ. ಏನ್ ಮಾಡ್ತಾ ಇದೀನಿ, ಇಲ್ಲಿ ಪ್ರತಿಯೊಂದು ಆಗ್ತಾ ಹೋಗ್ತೀನಿ, ಫಾಲೋ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಸ್ನೆಸ್ ರಿಲೇಟೆಡ್ ಆಗಿರೋದ ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀರಾ. ಇನ್ ಮುಂದೆ ಹೀಗೆ ಬೆಳೆಸಿ. ಪ್ರತಿಯೊಬ್ರು ಇದನ್ನ ಯಾರ್ಯಾರು ವಿಡಿಯೋ ನೋಡಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಎಲ್ಲ ಜಾಯಿನ್ ಆಗಿ, ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ರು ಲೈಕ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.